ಎಲ್ಲರಿಗೂ ನಮಸ್ಕಾರ. ಪ್ರಭಾ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಬಟಾಣಿ ಮತ್ತು ಪನ್ನೀರ್ನಿಂದ ರುಚಿಯಾದ ಮಟರ್ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ಹಸಿ ಬಟಾಣಿಯನ್ನು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ 1 ವಿಜಲ್ ಕೂಗಿಸಿ ಬೇಯಿಸಿಟ್ಟುಕೊಳ್ಳಿ. ಈಗ ಒಂದು ಫ್ಯಾನ್ನಲ್ಲಿ 1 ಚಮಚ ಬೆಣ್ಣೆ, 2 ಚಮಚ ಎಣ್ಣೆ ಹಾಕಿ ಬೆಣ್ಣೆಯನ್ನು ಕರಗಿಸಿ. ಬೆಣ್ಣೆ ಕರಗಿದ ಮೇಲೆ 3 ಲವಂಗ, 3 ಏಲಕ್ಕಿ, 2 ಇಂಚು ಚಕ್ಕೆ, 1 ಚಮಚ ಜೀರಿಗೆ, 1 ಚಮಚ ಧನಿಯಾ, 1 ಗಡ್ಡೆ ಬೆಳ್ಳುಳ್ಳಿ, 4 ಇಂಚು ಹಸಿ ಶುಂಠಿ ಹಾಕಿ ಸ್ವಲ್ಪ ಹುರಿಯಿರಿ. 4 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿ ಹಾಕಿ ಹುರಿಯಿರಿ. ನಂತರ ದಪ್ಪ ಹೆಚ್ಚಿದ 3 ಈರುಳ್ಳಿ, ಹಾಗೂ ದಪ್ಪ ಹೆಚ್ಚಿದ 3 ಟೊಮೆಟೊವನ್ನು ಹಾಕಿ 7 ರಿಂದ 8 ನಿಮಿಷ ಚೆನ್ನಾಗಿ ಹುರಿಯಿರಿ. ಈ ತರ ಸಂಪೂರ್ಣ ಬೆಂದ ಮೇಲೆ ಆರಲು ಬಿಡಿ. ಆರಿದ ನಂತರ ಒಂದು ಮಿಕ್ಸಿ ಜಾಡಿಗೆ ಹಾಕಿ ರುಬ್ಬಿ. ಈಗ ಒಂದು ಫ್ಯಾನ್ಗೆ 1 ಚಮಚ ಬೆಣ್ಣೆ, 3 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸಿ. ಕಾದ ನಂತರ 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ 1 ಕುದಿ ಕುದಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಬಟಾಣಿ, 1 ಚಮಚ ಸಕ್ಕರೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಹೆಚ್ಚಿದ ಪನ್ನೀರ್ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ. ಈ ಕೊನೆಯದಾಗಿ ಅರ್ಧ ಚಮಚ ಗರಂ ಮಸಾಲೆ ಪುಡಿ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ಈಗ ಮಟರ್ ಪನ್ನೀರ್ ಕರಿ ಸವಿಯಲು ಸಿದ್ಧ. ಇದನ್ನ ನೀವು ರೋಟಿ, ನಾನ್, ಪೂರಿ, ಚಪಾತಿ ಜೊತೆ ಸವಿಯಬಹುದು. ಮತ್ತಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.